Welcome to Dehamrita YouTube channel. Please subscribe, like and share. ಹಾಯ್ ಫ್ರೆಂಡ್ಸ್, ಇವತ್ತು ನೋಡಿ ಕೊಬ್ಬರಿ ಮಿಠಾಯಿನ ಯಾವ ರೀತಿ ಮಾಡೋದು ಅಂತ ಹೇಳಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇವತ್ತು ಕೊಬ್ಬರಿ ಮಿಠಾಯಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿ. ನಾವು ಇದನ್ನು 3-4 ದಿವಸ ಇಟ್ಕೊಂಡು ತಿಂದರೂ ಕೂಡ ಕೆಡದೆ ಹಾಳಾಗದೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಬನ್ನಿ ಇವಾಗ ಇದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಹಸಿ ಕೊಬ್ಬರಿನ ನೀಟಾಗಿ ತುರಿದು ಬಿಟ್ಟು ಇಟ್ಕೊಂಡಿದ್ದೀನಿ. ಒಂದು ಬಟ್ಲು ಹಸಿ ಕೊಬ್ಬರಿ. ಈ ಒಂದು ಬಟ್ಲು ಹಸಿ ಕೊಬ್ಬರಿಗೆ ನಾನು ಅರ್ಧ ಬಟ್ಲಷ್ಟು ಬೆಲ್ಲನ ಯೂಸ್ ಮಾಡಿದ್ದೀನಿ. ಅರ್ಧ ಬಟ್ಲು ಅಂದರೆ ಗಿಟುಕು ಬೆಲ್ಲ ಅಂತಾರಲ್ಲ, ಅರ್ಧ ಅದನ್ನು ಹಾಕಿದ್ದೀನಿ. ನಂತರ ನೋಡಿ ತುಪ್ಪ ಇಟ್ಕೊಂಡಿದ್ದೀನಿ, ಗಸಗಸೆ ಹಾಗೆ ಏಲಕ್ಕಿ ಮತ್ತು ಏಲಕ್ಕಿನ ಪುಡಿ ಮಾಡಿದ್ದೀನಿ. ಏಲಕ್ಕಿನ ಸಕ್ಕರೆ ಒಟ್ಟಿಗೆ ಪುಡಿ ಮಾಡಿಟ್ಟಿದ್ದೀನಿ. ಏಲಕ್ಕಿನ ನಿಮಗೆ ತೋರಿಸ್ಲಿಕ್ಕೆ ಅಂತ ಹಾಗಿಟ್ಟಿದ್ದೀನಿ. ಇದು ಪುಡಿ ಮಾಡಿರೋದನ್ನು ನಾನು ಹಾಕೋದು ಇವಾಗ. ಇಷ್ಟು ಐಟಮ್ಸ್ ಇದಕ್ಕೆ ಬೇಕಾಗುತ್ತೆ ಫ್ರೆಂಡ್ಸ್. ಹಾಗೆ ತುಪ್ಪ. ಇಷ್ಟ ಆದಮೇಲೆ ಯಾವ ರೀತಿ ಮಾಡೋದು ಅಂತ ಹೇಳಿ ಬನ್ನಿ ನೋಡ್ಕೊಂಡು ಬರೋಣ. ನೋಡಿ, ಒಂದು ಬಟ್ಲು ಹಸಿ ಕೊಬ್ಬರಿ ತೊಗೊಂಡಿದ್ದೆ ನಾನು. ಅದನ್ನು ಇವಾಗ ನಾವು ಪ್ಯಾನಿಗೆ ಹಾಕಿಬಿಟ್ಟು ಒಂದು ಸ್ವಲ್ಪ ಅದನ್ನು ಬಿಸಿ ಮಾಡ್ಕೊಳ್ಳೋಣ. ಈ ರೀತಿ ಬಿಸಿ ಆದಮೇಲೆ ಅದನ್ನು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಒಂದು 2 ರೌಂಡು ತಿರುಗಿಸ್ಕೊಂಡು ಬಂದೆ. ಇದಾದ ನಂತರ ಇದಕ್ಕೆ 1 ಟೇಬಲ್ ಟೀ ಸ್ಪೂನ್ ಅಷ್ಟು ನಾವು ತುಪ್ಪ ಹಾಕ್ಕೋಬೋದು. 1 ಟೇಬಲ್ ಟೀ ಸ್ಪೂನ್ ಸಾಕು, ನಾನು 2 ಹಾಕಿದ್ದೀನಿ. ಯಾಕಂದರೆ ನಮಗೆ ಕೊಬ್ಬರಿಯಲ್ಲೇ ಸುಮಾರು ಎಣ್ಣೆ ಅಂಶ ಬಿಟ್ಕೊಂಡು ಫ್ರೆಂಡ್ಸ್. ಇದಾದ ನಂತರ ನಾನು ಅರ್ಧ ಬಟ್ಲದಷ್ಟು ಬೆಲ್ಲ ಹಾಕಿಬಿಟ್ಟು ಇದನ್ನು ಏನು ಮಾಡ್ತಾ ಇದ್ದೀನಿ, ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಏನೇನು ಹಾಕಿದ್ದೀನಿ, ರುಬ್ಬಿರೋ ಕೊಬ್ಬರಿ 1-2 ರೌಂಡು ರುಬ್ಬಿರೋ ಕೊಬ್ಬರಿ, ಅದಕ್ಕೆ ಮತ್ತು ಬೆಲ್ಲ ಮತ್ತು ತುಪ್ಪ ಹಾಕಿಬಿಟ್ಟು ನೀಟಾಗಿ ಕೈ ಆಡಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಎಲ್ಲ ನೀರು ಬತ್ತಿಬಿಟ್ಟು ಈ ರೀತಿ ಬೆಲ್ಲ ಹಾಕಬೇಕು. ನಿಮ್ಮ ಕಡೆ ಒಳ್ಳೆ ಬೆಲ್ಲ ಇತ್ತು ಅಂದರೆ ನೀವು ಹಾಗೇನೂ ಕೂಡ ಆ್ಯಡ್ ಮಾಡ್ಕೋಬೋದು ಫ್ರೆಂಡ್ಸ್. ನನಗೆ ಮನೆಯಲ್ಲಿ ಬೆಲ್ಲದಲ್ಲಿ ಒಂದು ಸ್ವಲ್ಪ ಹರಳಿತ್ತು ಫ್ರೆಂಡ್ಸ್. ಆ ಕಾರಣಕ್ಕೆ ನಾನು ಏನು ಮಾಡಿಬಿಟ್ಟೆ, ಬೆಲ್ಲನ ಸೋಸಿಬಿಟ್ಟು ಅದನ್ನು ಶೋಧಿಸ್ಬಿಟ್ಟು ಹಾಕ್ತಾಯಿದ್ದೀನಿ. ಈ ರೀತಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿ, ಯಾವುದೇ ಕಾರಣಕ್ಕೂ ಹಸಿ ಬಿಸಿ ಆಗಬಾರ್ದು. ಇದೆಲ್ಲ ಏನು ಮಾಡಬೇಕು, ಬಾಣಲಿ ಇದೆಯಲ್ಲ ಅದ್ರ ತಳ ಬಿಟ್ಟು ನೀಟಾಗಿ ಕೊಬ್ಬರಿ ಮತ್ತು ಬೆಲ್ಲ ಬರಬೇಕು ಫ್ರೆಂಡ್ಸ್. ಇದಕ್ಕೆ ನಾವೀಗ ಏನು ಮಾಡಬೇಕಪ್ಪ ಅಂದರೆ, ನೋಡಿ ಈ ರೀತಿ ಉಂಡೆಗಳನ್ನು ಕಟ್ಬಿಟ್ಟು ನೋಡಬೇಕು. ಅದು ಕೈಗೆ ಅಂಟಬಾರ್ದು. ಸ್ವಲ್ಪ ತುಪ್ಪ ಸವರ್ಕೊಂಡ್ಬಿಟ್ಟು ಈ ರೀತಿ ನೋಡಿ, ಈ ರೀತಿ ಆಗಬೇಕು. ಈ ರೀತಿ ಆದರೆ ಇದು ಕರೆಕ್ಟಾಗಿ ಪರ್ಫೆಕ್ಟಾಗಿ ಇದು ಮಿಠಾಯಿ ಮಾಡಲಿಕ್ಕೆ ರೆಡಿಯಾಗಿದೆ ಅಂತ ಹೇಳಿ. ನಂತರ ನಾವು ಇದಕ್ಕೆ ಏನು ಮಾಡ್ತೀವಿ ಅಂದರೆ, ಏಲಕ್ಕಿ ಪುಡಿ ಹಾಗೂ ಇದು ಗಸಗಸೆನ ಆ್ಯಡ್ ಮಾಡ್ತಾ ಇದ್ದೀನಿ. ಗಸಗಸೆನ ಹಾಕಿದರೆ ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ತಿನ್ನುವಾಗ ಮಧ್ಯೆ ಮಧ್ಯೆ ಗಸಗಸೆ ಸಿಗುತ್ತಲ್ಲ, ತುಂಬ ಟೇಸ್ಟ್ ಕೊಡುತ್ತೆ. ಆ ಕಾರಣಕ್ಕೆ ಗಸಗಸೆ ಹಾಕ್ತಾ ಇದ್ದೀನಿ. ನೀವು ಬೇಕಿದ್ರೆ ಡ್ರೈ ಫ್ರೂಟ್ಸ್ನ ಬೇಕಾದ್ರೆ ನೀವು ಆ್ಯಡ್ ಮಾಡ್ಕೋಬೋದು. ಈ ಡ್ರೈ ಫ್ರೂಟ್ಸ್ ಹಾಕಿಲ್ಲ, ಹಾಗೆ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಏಲಕ್ಕಿ ಮತ್ತು ಸಕ್ಕರೆ ಹಾಕಿ ಪುಡಿ ಮಾಡ್ಕೊಂಡಿದ್ದೆ. ಏಲಕ್ಕಿಗೆ ಸಕ್ಕರೆ ಏನಕ್ಕಪ್ಪ ಹಾಕಿ ಪುಡಿ ಮಾಡ್ಕೊಂಡಿದ್ದೀನಿ ಅಂದರೆ, ಸಕ್ಕರೆ ಹಾಕಿದರೆ ಅದು ಬೇಗ ಏಲಕ್ಕಿ ಪುಡಿಯಾಗಿ ಬಂದ್ಬಿಡುತ್ತೆ ಅಂತ. ನೋಡಿ, ಈ ರೀತಿ ಉಂಡೆ ಕಟ್ಟಲಿಕ್ಕೆ ಬರೋ ಥರಕ್ಕೆ ಆಗಬೇಕು, ಅದಕ್ಕೆ ಬರಬೇಕು ಫ್ರೆಂಡ್ಸ್. ಇದಾದ ನಂತರ ನೋಡಿ, ನಾನು ಒಂದು ತಟ್ಟೆಗೆ ತುಪ್ಪನ ನೀಟಾಗಿ ಸವರ್ಕೊಳ್ತಾ ಇದ್ದೀನಿ. ನಿಮ್ಗೆ ಬೇಕಾದ್ರೆ ಪ್ಯಾನ್ ಇದ್ದರೆ ಪ್ಯಾನಿಗೆ ಹಾಕ್ಕೊಳ್ಳಿ, ನೀವು ಡ್ರೈ ಇದ್ದರೆ. ಇದು ನೀಟಾಗಿ ತಟ್ಟೆಗೆ ಸವರ್ಕೊಂಡ್ಬಿಟ್ಟು ನಂತರ ನಾನೇನು ಮಾಡಿದೆ, ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೆ. ಅದನ್ನು ನೀಟಾಗಿ ಈ ರೀತಿ ರೌಂಡ್ ಶೇಪಲ್ಲಿ ನಾವೇನು ಮಾಡ್ಬೋದು, ತಟ್ಟೆಗೆ ನೀಟಾಗಿ ಸ್ವಲ್ಪ ಆರಿದ ಮೇಲೆ ಹರಡ್ಕೊಂಡ್ಬಿಡಿ. ಇದಾದ ನಂತರ ಹರಡಿದ ತಕ್ಷಣ 1 ತಾಸಿನವರೆಗೂ ಇದನ್ನು ಹಾಗೆ ಬಿಡಬೇಕು ಫ್ರೆಂಡ್ಸ್. 1 ತಾಸಿನ ನಂತರ ಇದನ್ನು ನಾವೇನು ಮಾಡ್ಬೋದು, ಕಟ್ ಮಾಡಿಕೊಂಡು ನಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡ್ಕೋಬೋದು. ನೋಡಿ, ಗಸಗಸೆನ ನಾನು ಮತ್ತೆ ಮೇಲೆ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ರೆ ಮೇಲ್ಗಡೆ ಡ್ರೈ ಫ್ರೂಟ್ಸ್ನ ಕಟ್ ಮಾಡಿಬಿಟ್ಟು ಹಾಕ್ಕೋಬೋದು. ಬಾದಾಮಿ, ಗೋಡಂಬಿ ಈ ರೀತಿ ಡ್ರೈ ಫ್ರೂಟ್ಸ್ನ ಹಾಕ್ಕೋಬೋದು ಫ್ರೆಂಡ್ಸ್. ನೋಡಿ, ಈ ರೀತಿ ನಿಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡ್ಕೊಂಡ್ಬಿಟ್ರೆ ನೋಡಿ, ಕೊಬ್ಬರಿ ಮಿಠಾಯಿ ಸವಿಯಲು ಸಿದ್ಧ. ಈ ರೀತಿ ಮಾಡಿಟ್ರೆ ಮಕ್ಕಳಿಗೆ ಸಂಜೆ ಬಂದಾಗ ಸ್ನ್ಯಾಕ್ಸಿಗೆ ಅಥವಾ ಮಧ್ಯಾಹ್ನ ಸ್ನ್ಯಾಕ್ಸಿಗೆ ನಾವು ಈ ರೀತಿ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಈ ಕಾಯಿ ಎಲ್ಲ ಕಳ್ಸೋಕ್ಕೆಲ್ಲ ಕಾಯಿ ಇಟ್ಟಿರ್ತೀವಿ, ಆಮೇಲೆ ದೇವಸ್ಥಾನಗಳಿಗೆಲ್ಲ ಒಡೆದಿಟ್ಟಿರೋ ಕಾಯಿಗಳು ತುಂಬ ಮಿಕ್ಕಿರುತ್ತಲ್ವ, ಆವಾಗ ನಾವು ಈ ರೀತಿ ಮಾಡಿಕೊಂಡು ಮಕ್ಕಳಿಗೆ ಕೊಟ್ಟರೆ ಮಕ್ಕಳು ತುಂಬ ಖುಷಿಪಟ್ಟು ತಿಂತಾರೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಮಿಠಾಯಿ. ನಮ್ಮ ಮನೇಲಿ ಇದನ್ನು 3-4 ದಿವಸ ಇಟ್ಕೊಂಡು ನನ್ನ ಮಕ್ಕಳು ತಿಂದರು ಫ್ರೆಂಡ್ಸ್. ಮಾಡಿ ನೋಡಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.